ರಾಧಾ ಅತ್ತಿಗೆ, ನೀವು ಇನ್ನೂ ಹಾಗೆ ಮಲಗೆ ಇದ್ದೀರಲ್ಲ. ಅಮ್ಮಾಳಿಗೆ ಹೊಟ್ಟೆ ಹಸಿವಾಗಿದೆ, ಆದರೆ ನೀವು ಇನ್ನೂ ಅಡಿಗೆ ಮಾಡಿಲ್ಲ. ಅವಳಿಗೆ ಔಷಧಿ ಮಾತ್ರೆ ತೆಗೆದುಕೊಳ್ಳುವ ಸಮಯ ಆಗಿದೆ. ಸ್ವಲ್ಪವಾದರೂ ಅಮ್ಮನ ಬಗ್ಗೆ ಗಮನವಿರಲಿ ಅಂತ ಗೀತಾ ತನ್ನ ದೊಡ್ಡ ಅತ್ತಿಗೆಗೆ ಹೇಳಿದಾಗ ಅವಳು, ಏನಕ್ಕ, ಅತ್ತೆಯ ಎಲ್ಲ ಜವಾಬ್ದಾರಿಯನ್ನು ನಾನೇ ತೆಗೆದುಕೊಂಡು ಕುಳಿತಿದ್ದೇನೆ ಅನ್ನುವ ಥರ ಮಾತನಾಡುತ್ತಿದ್ದೀರಿ ನೀವು? ಸಣ್ಣವಳು ಎಲ್ಲಿದ್ದಾಳೆ? ಅವಳು ಕೂಡ ಈ ಮನೆಯ ಸೊಸೆ ಅಲ್ಲವೇ? ಅವಳು ಕೂಡ ಅಡಿಗೆ ಮಾಡಬಹುದಲ್ಲ? ನನಗೆ ತಲೆ ನೋಯುತ್ತಿದೆ. ನನಗೆ ಹಾಗೆಯೇ ಎದ್ದು ನಿಲ್ಲಲು ಕೂಡ ಆಗುತ್ತಿಲ್ಲ. ಅಂಥದ್ರಲ್ಲಿ ಅಡುಗೆ ಹೇಗೆ ಮಾಡಲಿ ಅಂತ ನೀವೇ ಹೇಳಿ ಅಂತ ಹೇಳುತ್ತಾ ರಾಧಾಳು ತನ್ನ ಮಗ್ಗಲು ಬದಲಿಸಿ ಮಲಗಿದಳು. ಪಾಪ ಗೀತಾ ಅಲ್ಲಿಂದ ತನ್ನ ಸಣ್ಣ ಅತ್ತಿಗೆ ರುಕ್ಮಿಣಿಯ ಹತ್ತಿರ ಹೋಗಿ, ಅತ್ತಿಗೆ, ದೊಡ್ಡ ಅತ್ತಿಗೆಯ ತಲೆ ನೋಯುತ್ತಿದೆ ಅಂತೆ, ನೀವಾದರೂ ಅಡುಗೆ ಮಾಡಬಾರದಾ? ಅಮ್ಮಾಳಿಗೆ ಔಷಧಿ ತೆಗೆದುಕೊಳ್ಳುವ ಸಮಯ ಆಗಿದೆ ಅಂತ ಹೇಳಿದಾಗ, ಅರೆ ಅಕ್ಕ, ನನ್ನ ಹೊಟ್ಟೆ ತುಂಬಾ ನೋಯುತ್ತಿದೆ. ಬೆಳಗ್ಗೆನೆ ಪಿರಿಯಡ್ ಬಂದಿದೆ. ನನಗೆ ಎದ್ದು ನಿಲ್ಲಲು ಕೂಡ ಆಗುತ್ತಿಲ್ಲ. ಅಷ್ಟಕ್ಕೂ ಈ ಸಮಯದಲ್ಲಿ 2-3 ದಿನ ನನ್ನೊಂದಿಗೆ ಯಾರು ಮಾತನಾಡದೇ ಇರುವುದು ಒಳ್ಳೆಯದು ಅಂತ ನೇರವಾಗಿ ಹೇಳಿದಳು. ಪಾಪ ಗೀತಾ ಬೇಜಾರು ಮಾಡಿಕೊಂಡು ತನ್ನ ತಾಯಿ ಶಾರದಾಳ ಪಕ್ಕ ಬಂದು ಕುಳಿತಳು. ಶಾರದಾಳು ಮಗಳ ಸಪ್ಪೆ ಮುಖ ನೋಡಿ, ನಾನು ಹೇಳಿದ್ದಿಲ್ಲವೇ ಮಗಳೇ, ಇವರ ಹತ್ತಿರ ಹೋಗಬೇಡ ಅಂತ, ಇವರೊಂದಿಗೆ ಬಾಯಿಗೆ ಹತ್ತಬೇಡ ಅಂತ. ಇವರು ಯಾವತ್ತೂ ಸುಧಾರಿಸುವುದಿಲ್ಲ. ಇದು ಪ್ರತಿದಿನ ನಡೆಯುತ್ತಿದೆ. ಯಾವಾಗ ಯಾರಿಗೆ ಹಸಿವು ಆಗುತ್ತದೆಯೋ ಆಗ ಅವರೇ ಎದ್ದು ಬಂದು ತಮಗೆ ಬೇಕಾದದ್ದನ್ನ ಮಾಡಿಕೊಳ್ಳುತ್ತಾರೆ. ಅದರಲ್ಲಿ ನನಗೇನು ಸಿಗಬೇಕೋ ಸಿಗುತ್ತದೆ. ಇವರು ಮುಂಜಾನೆ ಸಂಜೆ ತಮ್ಮ ಗಂಡಂದಿರು ಮನೆಯಲ್ಲಿ ಇರುವಾಗ ಮಾತ್ರ ಅಡಿಗೆ ಮಾಡುತ್ತಾರೆ. ಅದನ್ನು ಕೂಡ ಎಷ್ಟು ಮಾಡುತ್ತಾರೆ ಅಂದರೆ ತಿಂದ ಕೂಡಲೇ ಅದು ಖಾಲಿಯಾಗಬೇಕು. ಇವರಿಗೆ ಎಳ್ಳಷ್ಟು ನನ್ನ ಬಗ್ಗೆ ಚಿಂತೆ ಇಲ್ಲ. ನನಗೆ ಮಧ್ಯಾಹ್ನ ಔಷಧಿ ತೆಗೆದುಕೊಳ್ಳುವುದೂ ಇರುತ್ತದೆ. ಆದರೆ ಇವರು ಪ್ರತಿ ಮಧ್ಯಾಹ್ನ ಮಲಗಿ ರೆಸ್ಟ್ ಮಾಡುತ್ತಾರೆ. ಯಾರಿಗೆ ಯಾವ ನೋವು ಇರುವುದಿಲ್ಲ. ಅದು ಕೇವಲ ನಿನ್ನನ್ನ ನೋಡಿ ಮಾಡುವ ನಾಟಕ ಆಗಿದೆ ಅಷ್ಟೆ ಅಂತ ತನ್ನ ಸೊಸೆಯಂದಿರರ ಬಗ್ಗೆ ಮಗಳಿಗೆ ಹೇಳಿದಳು. ಆಗ ಗೀತಾ, ಪರವಾಗಿಲ್ಲ ಅಮ್ಮ, ಏನು ತಿನ್ನುತ್ತೀಯಾ ಹೇಳು, ನಿನಗೆ ನಾನು ಮಾಡಿಕೊಡುತ್ತೇನೆ ಅಂತ ಹೇಳಿದಾಗ ಶಾರದಮ್ಮ, ಬೇಡ ಮಗಳೇ, ನೀನು ಕುಳಿತುಕೋ. 1-2 ಗಂಟೆಗಾಗಿ ಬಂದಿರುತ್ತಿ, ಅದರಲ್ಲಿಯೇ ಅಡುಗೆ ಮಾಡುತ್ತಾ ನಿಲ್ಲುವುದು ಬೇಡ. ಇರಲಿ ಬಿಡು, ನಾನೇನಾದರೂ ಬಾಯಾಡಿಸುತ್ತೇನೆ ಅಂತ ಹೇಳಿದಾಗ, ಬೇಡ ಅಮ್ಮ, ಅಂಥದ್ದು ಇಂಥದ್ದು ಹೇಗೆ ತಿನ್ನುತ್ತೀಯಾ, ನೀನಿರು, ನಾನೇನಾದರೂ ಮಾಡಿ ತರುತ್ತೇನೆ ಅಂತ ಹೇಳಿ ಗೀತಾ ಅಡುಗೆ ಮನೆಗೆ ಹೋಗಿ ತನ್ನ ತಾಯಿಗೆ ತಿಂಡಿ ತಯಾರಿಸಿ ತಂದು ತಿನ್ನಲು ಕೊಟ್ಟು ಆಮೇಲೆ ಔಷಧಿ ಮಾತ್ರೆಗಳನ್ನು ಕೊಟ್ಟಳು. ಗೀತಾ ಬೆಳಗ್ಗೆನೇ ಬಂದಿದ್ದರೂ ಸಂಜೆ ಆದರೂ ರಾಧಾ ಮತ್ತು ರುಕ್ಮಿಯರಲ್ಲಿ ಯಾರೊಬ್ಬರೂ ತಮ್ಮ ರೂಮಿನಿಂದ ಹೊರಗೆ ಬರುವ ಗೋಜಿಗೂ ಹೋಗಲಿಲ್ಲ. ಸಂಜೆ ಗೀತಾ ತನ್ನ ಮನೆಗೆ ಹೊರಡುವ ಸಮಯದಲ್ಲಿ ಅವಳ ಅಣ್ಣ ವಿಶ್ವಾಸ್ ಮತ್ತು ಸಣ್ಣ ಅಣ್ಣ ಸಂತೋಷ್ ತಮ್ಮ ಕೆಲಸದಿಂದ ಮನೆಗೆ ಬಂದರು ಮತ್ತು ಇಬ್ಬರು ಹಠ ಮಾಡಿ ಇಂದು ಅವರ ತಂಗಿ ಗೀತಾಳನ್ನು ತಮ್ಮ ಮನೆಯಲ್ಲಿ ಉಳಿಯುವಂತೆ ಹೇಳಿದರು. ಇಬ್ಬರು ಅಣ್ಣಂದಿರ ಮಾತು ಕೇಳಿ ಶಾರದಾ, ಅವಳನ್ನು ಏಕೆ ಉಳಿಸಿಕೊಳ್ಳುತ್ತಿದ್ದೀರಿ? ಅವಳು ಇಲ್ಲಿದ್ದು ಏನು ಉಪಯೋಗ? ಮಧ್ಯಾಹ್ನದ ಅಡುಗೆ ಮಾಡಿದ್ದಾಳೆ, ಮತ್ತೆ ರಾತ್ರಿಯ ಅಡುಗೆಯನ್ನು ಅವಳೇ ಮಾಡಬೇಕಾ? ಅವಳು ಬೆಳಗ್ಗೆನೆ ಬಂದಿದ್ದಾಳೆ. ನಿಮ್ಮಿಬ್ಬರ ಹೆಂಡಿರು ಹೊರಗೆ ಬಂದು ಹೇಗಿದ್ದೀಯಾ ಅಂತ ಒಂದು ಮಾತು ಕೂಡ ಅವಳನ್ನು ಕೇಳಿಲ್ಲ. ಇಬ್ಬರು ತಮ್ಮ ತಮ್ಮ ರೂಮಿನಲ್ಲಿ ನೆಪ ಮಾಡಿಕೊಂಡು ಮಲಗಿದ್ದಾರೆ. ಇಲ್ಲಿ ಬಂದರೆ ನನ್ನ ಮಗಳಿಗೆ ಏನು ಸುಖ ಸಿಗುತ್ತದೆ? ನಿಮ್ಮ ತಂಗಿ ಬಂದಿದ್ದಕ್ಕೆ ಇಂದು ನಾನು ಮಧ್ಯಾಹ್ನದ ಔಷಧಿ ಮಾತ್ರೆಗಳನ್ನು ಊಟ ಮಾಡಿ ತೆಗೆದುಕೊಂಡೆ. ಇಲ್ಲದಿದ್ದರೆ ಪ್ರತಿದಿನದ ಹಾಗೆ ಇಂದು ಕೂಡ ಖಾಲಿ ಹೊಟ್ಟೆಯಲ್ಲಿ ಔಷಧಿ ಮಾತ್ರೆ ತೆಗೆದುಕೊಂಡು ಮಲಗಬೇಕಾಗಿತ್ತು ಅಂತ ಹೇಳಿದಳು. ಏನು, ರಾಧಾ ರೂಮಿನಿಂದ ಹೊರಗೆ ಬಂದಿಲ್ಲವಾ ಅಂತ ವಿಶ್ವಾಸನು ವಿಚಿತ್ರವಾಗಿ ಕೇಳಿದಾಗ, ಸಂತೋಷನು ಕೂಡ ಅತ್ತಿಗೆಯ ಹಾಗೆ ರುಕ್ಮಿಣಿಯು ಕೂಡ ಹೊರಗೆ ಬಂದಿಲ್ಲವಾ ಅಂತ ಕೇಳಿದ. ಆಗ ಶಾರದಮ್ಮ, ಇಲ್ರಪ್ಪ, ನಿಮ್ಮಿಬ್ಬರಿಗೂ ಗೊತ್ತೇ ಇದೆ ಅವರಿಬ್ಬರ ನಾಟಕ. ಇತ್ತೀಚೆಗೆ ಅವರಿಬ್ಬರದು ಇದೇ ಆಗಿದೆ ಅಂತ ಹೇಳಿದಳು. ವಿಶ್ವಾಸ ಹಾಗೂ ಸಂತೋಷನು ತಮ್ಮ ತಾಯಿಯನ್ನು ಸಂಭಾಳಿಸಿ ಅವಳೊಂದಿಗೆ ಕುಳಿತು ತಮ್ಮ ತಮ್ಮ ಪತ್ನಿಯರನ್ನು ಕೂಗಿ ಕರೆದಾಗ ತಮ್ಮ ತಮ್ಮ ಪತಿಯ ಧ್ವನಿ ಕೇಳಿ ಇಬ್ಬರು ತಮ್ಮ ರೂಮಿನಿಂದ ಹೊರಗೆ ಬಂದರು. ಆಗ ವಿಶ್ವಾಸನು ತನ್ನ ಪತ್ನಿಗೆ, ರಾಧಾ, ಅಮ್ಮ ದಿನವೂ ಮಧ್ಯಾಹ್ನದ ಮಾತ್ರೆಗಳನ್ನು ತೆಗೆದುಕೊಳ್ಳುತ್ತಾಳೆ ಅಂತ ನಿನಗೆ ಗೊತ್ತಿಲ್ಲವೇ? ಗೊತ್ತಿದ್ದರೂ ನೀನು ಮಧ್ಯಾಹ್ನದ ಅಡಿಗೆ ಏಕೆ ಮಾಡಲಿಲ್ಲ ಅಂತ ಕೇಳಿದಾಗ, ರೀ, ಇವತ್ತು ನನಗೆ ತುಂಬಾ ತಲೆನೋವು ಇತ್ತು, ಅದಕ್ಕಾಗಿ ಮಾಡಲಿಲ್ಲ. ಅಷ್ಟಕ್ಕೂ ನಾನೇ ಅಡಿಗೆ ಮಾಡುತ್ತೇನೆ ಅಂತ ಬರೆದು ಕೊಟ್ಟಿದ್ದೇನಾ? ಸಣ್ಣವಳು ಇದ್ದಾಳಲ್ಲ, ಅವಳು ಮಾಡಬಹುದಿತ್ತಲ್ಲ ಅಂತ ಹೇಳುವಷ್ಟರಲ್ಲಿ ರುಕ್ಮಿಣಿಯು, ಏನಕ್ಕ, ನನ್ನ ಹೊಟ್ಟೆಯು ನೋಯುತ್ತಿತ್ತು. ನಾನು ಕೂಡ ನನ್ನ ಆರೋಗ್ಯ ಸರಿ ಇಲ್ಲ ಅಂತ ಹೇಳಿದ್ದೇನಲ್ಲ. ಆರೋಗ್ಯ ಸರಿ ಇಲ್ಲದಿದ್ದಾಗಲೂ ಎದ್ದು ಅಡಿಗೆ ಮಾಡಬೇಕಾ? ಅಡುಗೆಯ ಕೆಲಸ ನಾನೇ ಮಾಡುತ್ತೇನೆ ಅಂತ ನಾನೇನಾದರೂ ಬರೆದು ಕೊಟ್ಟಿದ್ದೇನಾ
ಅಂತ ಎಲ್ಲರೆದುರು ಕೇಳಿದಾಗ, ನೀನೇನು ಬರೆದು ಕೊಡುವುದು? ನೀನು ಈ ಮನೆಗೆ ಬಂದು ಈಗೆಷ್ಟು ವರ್ಷ ಆಯಿತು? ಅಡಿಗೆ ಮಾಡಿ ಮಾಡಿ ಸಾಕಾಗಿದೆ ಅನ್ನುವಷ್ಟು. ನೀನು ಬರುವ ಮುಂಚೆ ಎಲ್ಲರ ಅಡಿಗೆಯನ್ನು ನಾನೇ ಮಾಡಿ ಹಾಕುತ್ತಿದ್ದೆ ಅಂತ ರಾಧಾ ರುಕ್ಮಿಣಿಗೆ ಹೇಳಿದಾಗ ಅವಳು, ಹಾಗಿದ್ದರೆ ಈಗೇನಾಯ್ತು ಅಕ್ಕ? ಈಗಲೂ ನೀನೇ ಮಾಡಿ ಹಾಕು. ಈಗೇನಾದರೂ ನನಗೆ ಬರೆದು ಕೊಟ್ಟಿದ್ದೀಯಾ ಅಂತ ಸರಳವಾಗಿ ಹೇಳಿದಳು. ಆಗ ರಾಧಾ ತನ್ನ ಪತಿ ವಿಶ್ವಾಸನ ಕಡೆಗೆ ತಿರುಗಿ, ರೀ ನೋಡ್ರಿ, ಈ ದಿನದ ನಾಟಕ ನನ್ನಿಂದ ನೋಡಲು ಆಗುವುದಿಲ್ಲ ಅಂತ ಹೇಳುವಷ್ಟರಲ್ಲಿ ರುಕ್ಮಿಣಿಯು, ಹಾ ನನ್ನಿಂದಲೂ ನೋಡಲು ಆಗುವುದಿಲ್ಲ, ನನಗೇನು ದಿನದ ನಾಟಕ ನೋಡುವ ಆಸೆ ಇಲ್ಲ ಅಂತ ಸಂತೋಷನನ್ನ ನೋಡುತ್ತಾ ಹೇಳಿದಳು. ಆಗ ರಾಧಾಳು, ಆಯ್ತು, ನಾನು ನಿರ್ಧರಿಸಿಬಿಟ್ಟಿದ್ದೇನೆ ಅತ್ತೆ, ನಮಗೆ ನಮ್ಮ ಹಿಸೆ ಕೊಟ್ಟು ಬಿಡಿ. ನಾವು ಬೇರೆ ಬೇರೆ ಆಗಿ ಆರಾಮವಾಗಿ ಇರುತ್ತೇವೆ. ಬೇರೆ ಬೇರೆಯಾಗಿದ್ದರೆ ಯಾವ ತೊಂದರೆಯೂ ಇರುವುದಿಲ್ಲ. ಪ್ರತಿದಿನದ ಈ ನಾಟಕ ನೋಡುವುದಕ್ಕಿಂತ ಬೇರೆ ಬೇರೆ ಆಗಿರುವುದೇ ಲೇಸು. ಬೇರೆಯಾದ ಮೇಲೆ ಅತ್ತೆಯ ವಿಷಯಕ್ಕೆ ಬಂದರೆ, ಅತ್ತೆ ಬೆಳಗ್ಗೆ ನನ್ನ ಹತ್ತಿರ ತಿನ್ನುತ್ತಾಳೆ, ಸಂಜೆ ರುಕ್ಮಿಣಿಯ ಹತ್ತಿರ ಊಟ ಮಾಡುತ್ತಾಳೆ. ಏನ್ ರುಕ್ಕು, ಸರಿಯಾಗಿದೆ ತಾನೆ ನನ್ನ ಮಾತು ಅಂತ ಕೇಳಿದಾಗ ಅವಳು ಕೂಡ, ಹೌದಕ್ಕ, ಸರಿಯಾಗಿದೆ. ಇದರಿಂದ ಯಾರಿಗೂ ತೊಂದರೆ ಆಗುವುದಿಲ್ಲ. ನಮ್ಮ ಕೆಲಸಗಳು ಕೂಡ ಸರಳವಾಗಿ ನಡೆಯುತ್ತವೆ. ಮತ್ತು ಗೀತಾ ಅಕ್ಕಳ ವಿಷಯಕ್ಕೆ ಬಂದರೆ, ಅವಳು ಬೇಸಿಗೆ ರಜಕ್ಕೆ ಅಂತ ಇಲ್ಲಿ ಬಂದರೆ 10 ದಿನ ನಿನ್ನ ಹತ್ತಿರ ಇರುತ್ತಾಳೆ, 10 ದಿನ ನನ್ನ ಹತ್ತಿರ ಇರುತ್ತಾಳೆ ಅಲ್ವಾ ಅಕ್ಕ ಅಂತ ಕೇಳಿದಳು. ಕರೆಕ್ಟಾಗಿ ಹೇಳಿದೆ ರುಕ್ಮಿಣಿ. ಹೀಗೆ ಮಾಡುವುದರಿಂದ ನಮ್ಮ ಕೆಲಸಗಳು ಸರಳವಾಗಿ, ಜಗಳಗಳು ಇಲ್ಲದೆ ಟೆನ್ಷನ್ ಕಡಿಮೆ ಆಗುತ್ತದೆ ಮತ್ತು ಮನೆಯಲ್ಲಿಯೂ ಶಾಂತಿ ಇರುತ್ತದೆ. ಅದಕ್ಕಾಗಿ ಅತ್ತೆ, ಆಸ್ತಿಯಲ್ಲಿ ನಮ್ಮ ಪಾಲು ಕೊಟ್ಟರೆ ತುಂಬಾ ಅನುಕೂಲವಾಗುತ್ತದೆ ಅಂತ ರಾಧಾ ರುಕ್ಮಿಣಿಯರು ಇಬ್ಬರು ಕೂಡಿ ಒಂದಾಗಿ ಶಾರದಾಳನ್ನ ಕೇಳಿದರು. ಇಬ್ಬರು ಸೊಸೆಯಂದಿರರ ಮಾತು ಕೇಳಿ ಶಾರದಮ್ಮಳಿಗೆ ವಿಚಿತ್ರವಾಯಿತು ಮತ್ತು ಅವಳ ಕಣ್ಣಲ್ಲಿ ಕಣ್ಣೀರು ಬಂದಿತು. ಆಶಾಭಾವನೆಯಿಂದ ಅವಳು ತನ್ನ ಇಬ್ಬರು ಮಕ್ಕಳನ್ನ ನೋಡತೊಡಗಿದಳು. ಒಂದು ಹೊತ್ತಿನ ಅಡಿಗೆ ಮಾಡುವ ವಿಷಯಕ್ಕೆ ಇಷ್ಟರವರೆಗೂ ಬೆಳೆಸಿದ್ದನ್ನು ವಿಶ್ವಾಸ ಮತ್ತು ಸಂತೋಷ ಹೈರಾಣಾಗಿ ತಮ್ಮ ಪತ್ನಿಯರನ್ನ ನೋಡುತ್ತಿದ್ದರು. ಆಗ ವಿಶ್ವಾಸನು, ನೀವಿಬ್ಬರು ಬೇರೆ ಬೇರೆ ಆದರೂ ಕೂಡ 2 ಹೊತ್ತು ನಿಮ್ಮ ಅಡಿಗೆ ಮಾಡಲೇಬೇಕಲ್ಲವೇ? ಅದಕ್ಕಿಂತ ಒಂದೇ ಅಡಿಗೆ ಮನೆಯಲ್ಲಿ ಅಡಿಗೆ ಮಾಡುವುದೇ ಒಳ್ಳೆಯದಲ್ಲವೇ ಅಂತ ಕೇಳಿದಾಗ ರಾಧಾಳು, ಇಲ್ಲ ರೀ, ಇತ್ತೀಚೆಗೆ ಸಣ್ಣವಳು ಪದೇ ಪದೇ ಹುಷಾರಿಲ್ಲದೆ ಇರುತ್ತಾಳೆ. ನಾನೊಬ್ಬಳೇ ಎಲ್ಲರ ಅಡಿಗೆ ಮಾಡಬೇಕಾ? ಇದು ನನ್ನಿಂದ ಸಾಧ್ಯವಿಲ್ಲ ರೀ ಅಂತ ಹೇಳಿದಳು. ಆಗ ರುಕ್ಮಿಣಿಯು, ನಿನಗೆ ಆಗದಿದ್ದಾಗ ನನ್ನಿಂದಲೂ ಸಾಧ್ಯವಿಲ್ಲ ಅಕ್ಕ. ನನಗೆ ಪದೇ ಪದೇ ಹುಷಾರಿಲ್ಲದೆ ಇರುವಾಗ ನೀನ್ ಹೇಗೆ ಹುಷಾರಿರುತ್ತಿ? ಯಾವಾಗ ನೋಡಿದರೂ ತಲೆನೋವು ಅಂತ ತಲೆ ಹಿಡಿದು ಕುಳಿತುಕೊಳ್ಳುತ್ತೀರಿ. ನಿನ್ನ ಜಡ್ಡು ನಿನಗೆ ಕಾಣದೆ ಇರುವಾಗ ನನ್ನ ಜಡ್ಡಿನ ಬಗ್ಗೆ ಹೇಳುತ್ತಿರುವೆ. ಭಾವನವರೇ, ನೀವು ನಮಗೆ ನಮ್ಮ ಹಿಸೆ ಕೊಟ್ಟರೆ ಮಾತ್ರ ಮನೆಯಲ್ಲಿ ಶಾಂತಿ ಇರುತ್ತದೆ ಅಂತ ನೇರವಾಗಿ ವಿಶ್ವಾಸನಿಗೆ ಹೇಳಿದಳು. ಇಲ್ಲಿ ಶಾರದಮ್ಮ ಸೊಸೆಯಂದಿರರ ಮಾತು ಕೇಳಿ ಸತತವಾಗಿ ಅಳುತ್ತಲಿದ್ದಳು. ರಾಧಾ ಹಾಗೂ ರುಕ್ಮಿಣಿ ಒಂದೇ ಸಮನೆ ಜಗಳ ಮಾಡುತ್ತಿದ್ದರು. ತವರು ಮನೆ ಹೀಗೆ ಒಡೆಯುತ್ತಿರುವುದನ್ನ ನೋಡುತ್ತಾ ಪಾಪ ಗೀತಾ ಏನೂ ತಿಳಿಯದೆ ಸುಮ್ಮನೆ ನಿಂತುಕೊಂಡಿದ್ದಳು. ವಿಶ್ವಾಸ ಮತ್ತು ಸಂತೋಷ ಏನೂ ತಿಳಿಯದೆ ತಮ್ಮ ತಲೆ ಹಿಡಿದುಕೊಂಡು ಯೋಚಿಸುತ್ತಾ ಕುಳಿತಿದ್ದರು. ಸ್ವಲ್ಪ ಹೊತ್ತು ಯೋಚಿಸಿ ವಿಶ್ವಾಸನು, ಆಯ್ತು, ನೀವಿಬ್ಬರು ಬೇರೆಯೇ ಆಗಬೇಕೆಂದರೆ ಆಗಿರಿ ಅಂತ ಹೇಳಿದ. ವಿಶ್ವಾಸನ ಬಾಯಿಂದ ಈ ಮಾತು ಕೇಳಿ ಸಂತೋಷ, ಗೀತಾ ಮತ್ತು ಶಾರದಾ ಎಲ್ಲರೂ ವಿಚಿತ್ರದಿಂದ ಅವನನ್ನ ನೋಡಿದರು. ಆಗ ಶಾರದಾ ಕಣ್ಣೀರು ಸುರಿಸುತ್ತಾ, ಮಗನೇ, ಹೀಗೇಕೆ ಹೇಳುತ್ತಿದ್ದೀಯಾ? ನನ್ನನ್ನು ನೆಮ್ಮದಿಯಿಂದ ಸಾಯಲಾದರೂ ಬಿಡು ಅಂತ ಅನ್ನುವಷ್ಟರಲ್ಲಿ ಸಂತೋಷನು, ಹೌದಣ್ಣ, ನೀನೇನು ಅಂತ ಹೇಳುತ್ತಿದ್ದೀಯಾ ಅಂತ ಕೇಳಿದ. ಆಗ ವಿಶ್ವಾಸನು, ನಾನೇನು ಹೇಳಿದೆ? ಸರಿಯಾಗಿ ಹೇಳಿದ್ದೇನೆ. ಪ್ರತಿದಿನ ಹೀಗೆ ಜಗಳ ಮಾಡುವುದಕ್ಕಿಂತ ಬೇರೆ ಇರುವುದೇ ಲೇಸಲ್ಲವೇ? ಅಲ್ಲವೇ ರಾಧಾ ಅಂತ ಕೇಳಿದ. ತನ್ನ ಪತಿಯ ಈ ಮಾತು ಕೇಳಿ ರಾಧಾಳಿಗೆ ತುಂಬಾ ಖುಷಿಯಾಯಿತು. ಅವಳಿಗೆ ತನ್ನ ಪತಿ ಇಷ್ಟು ಬೇಗನೆ ಒಪ್ಪಿಕೊಂಡಿದ್ದಕ್ಕೆ ವಿಶ್ವಾಸವೇ ಆಗಲಿಲ್ಲ. ಆಗ ಅವಳು, ಹಾ ಹೌದು ರೀ, ಪ್ರತಿದಿನ ಜಗಳ ಮಾಡಿ ಮನಸ್ತಾಪ ಮಾಡಿಕೊಳ್ಳುವುದಕ್ಕಿಂತ ಬೇರೆಯಾಗಿರುವುದೇ ಒಳ್ಳೆಯದು ಅಂತ ಹೇಳಿದಳು. ಸಂತೋಷನು ವಿಚಿತ್ರದಿಂದ ತನ್ನ ಅಣ್ಣನನ್ನ ನೋಡುತ್ತಾ, ಅಣ್ಣ, ಇಷ್ಟು ಬೇಗನೆ ನೀನು ಅತ್ತಿಗೆಯ ಮಾತಿಗೆ ಸಹಮತಿ ಕೊಟ್ಟು ಬಿಟ್ಟಿಯಾ? ಅಪ್ಪ ಹೋದ ನಂತರ ನಾವು ನಿಮ್ಮ ಮೇಲಿಗೆ ಭರವಸೆ ಇಟ್ಟಿದ್ದೆವು. ನೀವು ಮನೆಯ ಜವಾಬ್ದಾರಿಯನ್ನ ಚೆನ್ನಾಗಿ ನಿಭಾಯಿಸುತ್ತೀರಿ ಅಂತ ಹೇಳಿದಾಗ ವಿಶ್ವಾಸನು, ನಿನಗೇನನಿಸುತ್ತದೆ ಸಂತೋಷ್? ನಾನು ನನ್ನ ಪತ್ನಿಯ ಮಾತು ಕೇಳಬಾರದೆ? ಜೀವನ ಪೂರ್ತಿ ಅಮ್ಮನನ್ನು, ನಿಮ್ಮನ್ನು ಮತ್ತು ಪೂರ್ತಿ ಪರಿವಾರವನ್ನು ನೋಡಿಕೊಂಡು ಹೋಗಬೇಕೆ ಅನ್ನುತ್ತಾ ಸಂತೋಷನ ಕಡೆಗೆ ಹೊರಳಿ ಮೆಲ್ಲನೆ
ಕಣ್ಣು ಹೊಡೆದನು. ಅದನ್ನು ಶಾರದಮ್ಮ ಮತ್ತು ಗೀತಾಳು ಕೂಡ ಗಮನಿಸಿದರು. ವಿಶ್ವಾಸನ ತಲೆಯಲ್ಲಿ ಏನೋ ಉಪಾಯ ಓಡುತ್ತಿದೆ ಅಂತ ಈಗ ಮೂವರಿಗೂ ತಿಳಿಯಿತು. ಆಗ ಸಂತೋಷನು, ಆಯ್ತು ಅಣ್ಣ, ನೀವು ನಿಮ್ಮ ಪತ್ನಿಯ ಮಾತು ಕೇಳಿ ಬೇರೆಯಾಗುವುದಾದರೆ ನಾನು ಕೂಡ ನನ್ನ ಪತ್ನಿಯ ಮಾತು ಕೇಳುತ್ತೇನೆ. ನನ್ನ ಪತ್ನಿಗೂ ಒಂದಾಗಿ ಇರುವುದು ಬೇಕಾಗಿಲ್ಲ, ಅವಳು ಕೂಡ ಬೇರೆಯಾಗಬೇಕು ಅಂದುಕೊಂಡಿದ್ದಾಳೆ ಅಲ್ವಾ ರುಕ್ಕು ಅಂತ ಅವಳನ್ನು ನೋಡುತ್ತಾ ಕೇಳಿದಾಗ ಅವಳು ತುಂಬಾ ಖುಷಿಯಿಂದ, ಹೌದು ರೀ, ನೀವು ನನಗೆ ಬೆಂಬಲ ಕೊಡುತ್ತೀರಿ ಅಂತ ನಾನು ಅಂದುಕೊಂಡಿರಲಿಲ್ಲ ಅಂತ ಹೇಳಿದಾಗ, ಖಂಡಿತವಾಗಿ ನೀನು ಹೇಳಿದ ಹಾಗೆ ಆಗುತ್ತದೆ ರುಕ್ಕು. ಅಣ್ಣ ಎಲ್ಲರ ಒಪ್ಪಿಗೆ ಇದ್ದ ಮೇಲೆ ಬೇರೆಯೇ ಆಗಿ ಬಿಡೋಣ. ನಡಿ ಅಮ್ಮ, ವಕೀಲರ ಹತ್ತಿರ ಹೋಗೋಣ. ಇಂದಿನ ಸಮಸ್ಯೆಯನ್ನು ಹಿಂದೆ ಮುಗಿಸಿ ಬಿಡೋಣ ಅಲ್ವಾ ಅಣ್ಣ ಅಂತ ಸಂತೋಷ ಹೇಳಿದಾಗ ವಿಶ್ವಾಸನು, ಹಾ ಖಂಡಿತವಾಗಿ ನಡಿ ಅನ್ನುತ್ತಾ ವಿಶ್ವಾಸ, ಸಂತೋಷ, ಶಾರದಾ ಮತ್ತು ಗೀತಾ ಎಲ್ಲರೂ ಸೇರಿ ವಕೀಲರ ಹತ್ತಿರ ಹೋದರು. ಇಲ್ಲಿ ರಾಧಾ ಹಾಗೂ ರುಕ್ಮಿಣಿಗೆ ತಮ್ಮ ಸಂತೋಷವನ್ನ ತಡೆದುಕೊಳ್ಳಲು ಆಗುತ್ತಿರಲಿಲ್ಲ. ಇಬ್ಬರು ಮುಂದಿನ ತಮ್ಮ ಸಂಸಾರದ ಕನಸುಗಳನ್ನ ಕಾಣುತ್ತಿದ್ದರು. ಆಗ ರಾಧಾ, ನೋಡುತ್ತಿರು ರುಕ್ಕು, ಒಮ್ಮೆ ಆಸ್ತಿಯಲ್ಲಿ ಪಾಲಾದರೆ ಸಾಕು, ನಾನು ನನ್ನ ಮನೆಯನ್ನು ಚೆನ್ನಾಗಿ ಸಿದ್ಧಗೊಳಿಸುತ್ತೇನೆ. ಮಧ್ಯಾಹ್ನದ ಬಿಡುವಿನ ಸಮಯದಲ್ಲಿ ನಾನು ನನ್ನ ಗೆಳತಿಯರನ್ನು ಮನೆಗೆ ಕರೆಸಿಕೊಳ್ಳುತ್ತೇನೆ. ಅವರೊಂದಿಗೆ ಹರಟೆ ಹೊಡೆಯುತ್ತೇನೆ. ಪೂರ್ತಿ ಮಧ್ಯಾಹ್ನ ಮಜಾ ಮಾಡುತ್ತೇವೆ ಅಂತ ಹರ್ಷದಿಂದ ಹೇಳಿದಾಗ ರುಕ್ಮಿಣಿಯು, ಹೌದು ಅಕ್ಕ, ನಾನು ಕೂಡ ನನ್ನ ಗೆಳತಿಯರನ್ನ ಕರೆದು ಮಧ್ಯಾಹ್ನ ಕಿಟ್ಟಿ ಪಾರ್ಟಿ ಮಾಡುತ್ತೇನೆ. ಸಾಕು ಅಕ್ಕ, ಇನ್ನು ಮುಂದೆ ನಮ್ಮ ಜೀವನ ನಮ್ಮ ನಿರ್ಧಾರ, ನಾವಂದುಕೊಂಡ ಹಾಗೆ ಬದುಕಬಹುದು ಅಂತ ಇಬ್ಬರು ತಮ್ಮ ತಮ್ಮ ಕನಸುಗಳನ್ನ ಖುಷಿಯಿಂದ ಹೇಳಿಕೊಳ್ಳುತ್ತಿದ್ದರು. ಸುಮಾರು 3-4 ಗಂಟೆ ಕಳೆದ ನಂತರ ವಿಶ್ವಾಸ, ಸಂತೋಷ, ಶಾರದಾ ಮತ್ತು ಗೀತಾ ಮನೆಗೆ ವಾಪಸ್ ಬಂದರು. ಎಲ್ಲರೂ ಮನೆಗೆ ಬಂದುದನ್ನ ನೋಡಿ ರಾಧಾ ಖುಷಿಯಿಂದ ವಿಶ್ವಾಸನ ಹತ್ತಿರ ಹೋದಳು. ರುಕ್ಮಿಣಿಯು ಕೂಡ ಉತ್ಸುಕದಿಂದ ಸಂತೋಷನ ಹತ್ತಿರ ಹೋಗಿ ನಿಲ್ಲುತ್ತಾಳೆ. ತಮಗೆ ಆಸ್ತಿಯಲ್ಲಿ ಯಾವ ಹಿಸೆ ಬಂದಿದೆ, ಮೇಲಿನ ಭಾಗದಲ್ಲಿ ಯಾರು ಇರುವುದು, ಕೆಳಗಿನ ಭಾಗದಲ್ಲಿ ಯಾರು ಅಂತ ತಿಳಿದುಕೊಳ್ಳುವ ಕಾತುರ ಇಬ್ಬರಿಗೂ ಹೆಚ್ಚಾಗಿತ್ತು. ಇಬ್ಬರು ತಮ್ಮ ತಮ್ಮ ಪತಿಯ ಬಾಯಿಂದ ಖುಷಿಯ ವಿಚಾರವನ್ನ ಕೇಳಲಿಕ್ಕೆ ಕಾತರಿಸುತ್ತಿದ್ದರು. ವಿಶ್ವಾಸನು ತನ್ನ ತಾಯಿಯನ್ನ ಕೂರಿಸಿ ಸ್ವತಃ ಅವಳ ಪಕ್ಕ ಕುಳಿತುಕೊಂಡ. ಸಂತೋಷನು ಇನ್ನೊಂದು ಪಕ್ಕಕ್ಕೆ ಕುಳಿತ. ಗೀತಾಳು ಕೂಡ ಅವರ ಪಕ್ಕವೇ ಕುಳಿತಳು. ರಾಧಾ ಹಾಗೂ ರುಕ್ಮಿಣಿಯನ್ನ ಬಿಟ್ಟು ಉಳಿದವರು ಮುಖದಲ್ಲಿ ಶಾಂತಿ ಮೂಡಿತ್ತು. ರಾಧಾಳ ಉತ್ಸುಕತೆ ಹೆಚ್ಚಾಗುತ್ತಲೇ ಇತ್ತು. ಕೊನೆಗೂ ಅವಳು ಬಾಯಿ ಬಿಟ್ಟು ಕೇಳಿಯೇ ಬಿಟ್ಟಳು. ಏನಾಯ್ತು ರೀ, ಎಲ್ಲವೂ ಸರಿಯಾಗಿದೆ ತಾನೆ? ಹಾ ಎಲ್ಲವೂ ಸರಿಯಾಗಿದೆ, ನೀನೇನು ಯೋಚನೆ ಮಾಡಬೇಡ, ನೀನು ಹೇಗೆ ಅಂದುಕೊಂಡಿರುವೆಯೋ ಹಾಗೆಯೇ ಆಗಿದೆ ಅಂತ ರಾಧಾಳನ್ನು ಸಮಾಧಾನ ಪಡಿಸಿದ. ಹೌದಾ, ಹಾಗಿದ್ದರೆ ಯಾರಿಗೆ ಯಾವ ಹಿಸೆ ಬಂದಿದೆ ಅಂತ ಬೇಗನೆ ಹೇಳಿರಿ, ನಾವು ನಮ್ಮ ವ್ಯವಸ್ಥೆಯನ್ನ ಮಾಡಿಕೊಳ್ಳುತ್ತೇವೆ ಅಂತ ರಾಧಾ ಕೇಳಿದಾಗ, ಹಾ ಖಂಡಿತವಾಗಿ ಹೇಳುತ್ತೇನೆ. ಮೇಲಿನ ಭಾಗದಲ್ಲಿ 2 ಭಾಗವಾಗಿದೆ, ಅದರಲ್ಲಿ ಒಂದು ಭಾಗ ನಿನ್ನದು, ಇನ್ನೊಂದು ಭಾಗ ರುಕ್ಮಿಣಿಯದು ಅಂತ ವಿಶ್ವಾಸ ಹೇಳಿದಾಗ ರಾಧಾಳು, ಮತ್ತೆ ಕೆಳಗೆ ಅಂತ ಮಧ್ಯದಲ್ಲಿಯೇ ಕೇಳಿದಳು. ಆಗ ವಿಶ್ವಾಸನು, ಕೆಳಗಿನ ಪೂರ್ತಿ ಭಾಗವೆಲ್ಲ ಅಮ್ಮನದು ಅಂತ ಹೇಳಿದಾಗ, ಅತ್ತೆಯದು ಅಂತ ವಿಚಿತ್ರದಿಂದ ರಾಧಾ ರುಕ್ಮಿಣಿಯರಿಬ್ಬರು ಒಟ್ಟಾಗಿ ಒಮ್ಮೆಲೆ ಕೇಳಿದರು. ಅತ್ತೆಗೆ ಭಾಗ ಕೊಡುವುದು ಜರುರತ್ತೇನಿತ್ತು? ನೀವೆಲ್ಲ ಆಸ್ತಿಯಲ್ಲಿ 3 ಭಾಗ ಮಾಡಿದ್ದೀರೇನು? ಮನೆಯಲ್ಲಿ 2 ಭಾಗವಾಗಬೇಕಿತ್ತು, ಆದರೆ 3 ಭಾಗ ಏಕೆ? ರಾಧಾ ರುಕ್ಮಿಣಿಯರು ಒಕ್ಕೋರಲಿನಿಂದ ಕೇಳಿದರು. ಆಗ ವಿಶ್ವಾಸನು, ಏಕೆಂದರೆ ಇದು ಅಮ್ಮನ ನಿರ್ಧಾರ, ಅವಳು ನಿಮ್ಮಿಬ್ಬರ ಯಾವ ಭಾಗದಲ್ಲಿಯೂ ಇರುವುದಿಲ್ಲ, ಅವಳು ತನ್ನದೇ ಭಾಗದಲ್ಲಿ ಇರುತ್ತಾಳೆ. ಅವಳು ಒಂದು ನಿರ್ಧಾರ ಮಾಡಿಕೊಂಡಿದ್ದಾಳೆ. ಇಬ್ಬರು ಸೊಸೆಯಂದಿರರಲ್ಲಿ ಯಾವ ಸೊಸೆ ಅವಳ ಸೇವೆ ಮಾಡುತ್ತಾಳೋ, ಹೊತ್ತು ಹೊತ್ತಿಗೂ ಕಾಳಜಿಯಿಂದ ಅವಳಿಗೆ ತಿನ್ನಲು ಕುಡಿಯಲು ಕೊಡುತ್ತಾಳೋ ಅಂತಹ ಸೊಸೆಗೆ ಅವಳು ತನ್ನ ಹಿಸೆಯನ್ನು ಕೊಡುತ್ತಾಳೆ. ಮನೆಯ ಜೊತೆಗೆ ಮುಖ್ಯ ರಸ್ತೆಗೆ ಹೊಂದಿಕೊಂಡು ಜಮೀನಿದೆಯಲ್ಲ, ಅದು ಕೂಡ ಅಮ್ಮನ ಹೆಸರಿನಲ್ಲಿಯೇ ಇದೆ ಅಂತ ಹೇಳಿದಾಗ ರಾಧಾಳು, ಏನು ಜಮೀನು ಕೂಡ? ರೀ, ಈಗ ಅಲ್ಲಿನ ಜಮೀನುಗಳ ಬೆಲೆ ತುಂಬಾ ದುಬಾರಿ ಇದೆ ಅಂತೆ, ನಿಮಗೆ ಗೊತ್ತೇ ಇದೆ. ಅಂತಹ ಜಮೀನು ನಿಮ್ಮ ತಾಯಿಯ ಹೆಸರಿನಲ್ಲಿಯೇ ಇದೆಯಾ ಅಂತ ಕೇಳಿದಳು. ಅರೆ, ಇದರಲ್ಲಿ ಏನು ಮಾಡಲು ಸಾಧ್ಯವಿಲ್ಲ, ಏನಾಗಬೇಕಿತ್ತೋ ಆಗಿದೆ. ಅಷ್ಟಕ್ಕೂ ಅಮ್ಮನ ಆಸ್ತಿಯಲ್ಲಿ ಭಾಗ ಮಾಡಲು ನಾನ್ಯಾರು? ಅದು ಅಮ್ಮನ ಇಷ್ಟ, ಏಕೆಂದರೆ ಅದು ಅವಳ ಪ್ರಾಪರ್ಟಿ ಆಗಿದೆ. ಇನ್ನು ಮುಂದೆ ಅದು ನಿಮ್ಮ ಮೇಲೆ ಬಿಟ್ಟಿದೆ. ಯಾರು ಹೆಚ್ಚು ಅಮ್ಮನ ಸೇವೆ ಮಾಡಿ ಅವಳ ಮನಸ್ಸನ್ನು ಗೆಲ್ಲುತ್ತಾರೋ ಆಗ ಅವಳೇ ಖುದ್ದಾಗಿ ಆ ಜಮೀನನ್ನು ಅವರ ಹೆಸರಿಗೆ ಬಿಟ್ಟು ಕೊಡುತ್ತಾಳೆ. ಹಾಗೂ ಒಂದು ವೇಳೆ ಗೀತಾಳನ್ನು ಈ ಮನೆಯಲ್ಲಿ ತುಚ್ಛವಾಗಿ ನೋಡಿದರೆ ಮತ್ತು ಅವಳನ್ನು ಅಪಮಾನಿಸಲು ಪ್ರಯತ್ನ ಪಟ್ಟರೆ, ಅವಳು ಗಂಡನ ಮನೆಯಿಂದ ಇಲ್ಲಿಗೆ ಬಂದಾಗ ಅವಳ ಸೇವೆಯನ್ನು ಮಾಡದಿದ್ದರೆ
ಬಹುಶಃ ಅಮ್ಮ ಪ್ರಾಪರ್ಟಿಯನ್ನು ಅವಳ ಹೆಸರಿಗೆ ಬರೆಯಬಹುದು ಅಂತ ಹೇಳಿದ. ವಿಶ್ವಾಸನ ಬಾಯಿಂದ ಇಷ್ಟು ಕೇಳಿದ ತಕ್ಷಣ ಇಬ್ಬರು ಸೊಸೆಯಂದಿರು ಗಾಬರಿಯಾಗಿ ನಿಂತರು. ಇದೆಂತಹ ವಿಚಿತ್ರವಾದ ಆಸ್ತಿಯಲ್ಲಿ ಪಾಲಾಗಿದೆ. ಮನೆಯಲ್ಲಿ 2 ಪಾಲು ಬದಲು 3 ಪಾಲು ಆಗಿದೆ. ಮೇಲಾಗಿ ಬಹಳ ಕಿಮ್ಮತ್ತಿನ ಜಮೀನನ್ನು ತಾಯಿಯ ಹೆಸರಿಗೆ ಬಿಟ್ಟುಕೊಟ್ಟಿದ್ದಾಯಿತು. ಇನ್ನು ಅತ್ತೆ ಜಮೀನನ್ನು ನಮಗೆ ಕೊಡುತ್ತಾಳೋ ಮಗಳಿಗೆ ಕೊಡುತ್ತಾಳೋ ಯಾರಿಗೆ ಗೊತ್ತು. ಅವಳು ಮಗಳಿಗೆ ಕೊಡುವ ಚಾನ್ಸ್ ಹೆಚ್ಚಾಗಿದೆ. ಹೀಗೆ ಯೋಚಿಸುತ್ತಾ ರಾಧಾ ಕೂಡಲೇ, ರೀ, ನೀವು ಹೇಗೆ ಮಾತನಾಡುತ್ತಿದ್ದೀರಿ? ನಾವಿರುವಾಗ ಅತ್ತೆ ಒಬ್ಬಳೇ ಬೇರೆ ಇರುವ ಜರುರತ್ತೇನಿದೆ? ನಾನು ಬೇರೆಯಾಗಿದ್ದರೂ ಕೂಡ ಅತ್ತೆಯನ್ನು ನನ್ನ ಹಿಸೆಯಲ್ಲಿಯೇ ಇಟ್ಟುಕೊಳ್ಳುತ್ತಿದ್ದೆ. ಅಷ್ಟಕ್ಕೂ ಅತ್ತೆ ನನ್ನೊಂದಿಗೆ ಇರುತ್ತಾಳೆ. ನನಗೆ ಜಮೀನಿನ ದುರಾಸೆ ಇಲ್ಲ. ಆದರೆ ಅತ್ತೆಯನ್ನು ಹೀಗೆ ಒಬ್ಬಳೇ ಇರಲು ಹೇಗೆ ಆಗುತ್ತದೆ ಅಂತ ಹೇಳಿದಾಗ ರುಕ್ಮಿಣಿಯು, ಅರೇ ಅಕ್ಕ, ಅತ್ತೆ ಕೇವಲ ನಿನಗಷ್ಟೇ ಅತ್ತೆ ಅನ್ನುವ ತರ ಹೇಳುತ್ತಿದ್ದೀಯಲ್ಲ. ಅವಳು ನನಗೇನೂ ಅಲ್ಲವೇ? ಅವಳು ನನಗೂ ಕೂಡ ಅತ್ತೇನೆ. ಅದ್ಹೇಗೆ ಅತ್ತೆಯನ್ನು ನಿನ್ನ ಹತ್ತಿರ ಇಟ್ಟುಕೊಳ್ಳುತ್ತೀಯ? ಅತ್ತೆ ನನ್ನೊಂದಿಗೂ ಇರುತ್ತಾಳೆ. ನೀನೊಬ್ಬಳೇ ಅತ್ತೆಗೆ ಸೊಸೆಯಲ್ಲ. ನಾನು ಕೂಡ ಅವರಿಗೆ ಸಣ್ಣ ಸೊಸೆಯಾಗಿದ್ದೇನೆ. ಅಷ್ಟಕ್ಕೂ ನೀನು ನನಗಿಂತ ಮೊದಲೇ ಈ ಮನೆಗೆ ಸೊಸೆಯಾಗಿ ಬಂದಿದ್ದೀಯ. ಅದಕ್ಕಾಗಿ ನೀನು ಅತ್ತೆಯ ಸೇವೆಯನ್ನು ಬಹಳ ಮಾಡಿದ್ದೀಯ. ಈಗ ನಾನು ಮಾಡುತ್ತೇನೆ. ಈಗ ನನ್ನ ಸರದಿ ಇದೆ. ಬಂದು ಬಿಟ್ಟಳು ಅತ್ತೆಯನ್ನ ನೋಡಿಕೊಂಡು ಸೇವೆ ಮಾಡಲು ಅಂತ ಹೇಳಿದಳು. ಆಗ ವಿಶ್ವಾಸನು, ಅರೆ ಅರೆ, ನೀವಿಬ್ಬರು ಜಗಳ ಮಾಡಬೇಡಿ. ನಿಮ್ಮಿಬ್ಬರು ಅಮ್ಮನನ್ನು ಚೆನ್ನಾಗಿ ನೋಡಿಕೊಂಡು ಅವಳು ಖುಷಿಯಿಂದ ಮತ್ತು ಆರೋಗ್ಯದಿಂದ ಇರುವಂತೆ ಮಾಡಲು ಪ್ರಯತ್ನ ಮಾಡಿರಿ. ಮುಖ್ಯವಾಗಿ ರಾಧಾ, ನೀನು ಬಹಳ ಪ್ರಯತ್ನ ಪಡು. ಏಕೆಂದರೆ ಆ ಜಮೀನು ನನಗೆ ಬೇಕು ಅನ್ನುವ ಮಹದಾಸೆ ನನಗಿದೆ. ಅದಕ್ಕಾಗಿ ಅಮ್ಮನ ಎಲ್ಲಾ ವಿಷಯಗಳಲ್ಲೂ ನೀನು ತುಂಬಾ ಗಮನವಿಡು. ಅದರಿಂದ ಅಮ್ಮ ಖುಷಿಯಾಗಿ ಜಮೀನನ್ನು ನಿನಗೆ ಕೊಡುತ್ತಾಳೆ ಅಂತ ಹೇಳುವಷ್ಟರಲ್ಲಿ ರುಕ್ಮಿಣಿಯು ಏನೋ ಅಡ್ಡಬಾಯಿ ಹಾಕಲು ನೋಡಿದಾಗ ಸಂತೋಷನು, ಬೇಡ ಬೇಡ ರುಕ್ಕು, ಅಣ್ಣನಿಗೆ ಹೇಳಲು ಬಿಡು. ನೀನೇನು ಹೇಳಬೇಡ. ನೀನು ಅತ್ತಿಗೆಗಿಂತ ಚೆನ್ನಾಗಿ ಅಮ್ಮನನ್ನ ನೋಡಿಕೋ. ಅದರಿಂದ ಅಮ್ಮ ಖುಷಿಯಾಗಿ ನಿನಗೆ ಜಮೀನನ್ನ ಕೊಡಬಹುದು ಅಂತ ಹೇಳಿದ. ಇಬ್ಬರು ತಮ್ಮ ತಮ್ಮ ಪತಿಯ ಮಾತು ಕೇಳಿ ಶಾರದಾಳ ಹತ್ತಿರ ಹೋದರು. ಆಗ ರಾಧಾ, ಅತ್ತೆ, ಇನ್ನು ಮುಂದೆ ನಿಮ್ಮ ಎಲ್ಲಾ ಜವಾಬ್ದಾರಿ ನನ್ನದು. ನಿಮಗೆ ಹೊತ್ತು ಹೊತ್ತಿಗೂ ನೀರು, ಚಹಾ, ನಾಷ್ಟ, ಊಟ, ಔಷಧಿ, ಮಾತ್ರೆಗಳನ್ನ ಕೊಟ್ಟು ಉಪಚರಿಸುತ್ತೇನೆ. ನಿಮ್ಮಿಂದ ಯಾವುದೇ ಮಾತು ಅನಿಸಿಕೊಳ್ಳದ ಹಾಗೆ ನಡೆದುಕೊಳ್ಳುತ್ತೇನೆ ಅಂತ ಹೇಳಿದಳು. ಅಷ್ಟರಲ್ಲಿ ರುಕ್ಮಿಣಿಯು ಕೂಡ, ಇಲ್ಲ ಇಲ್ಲ ಅತ್ತೆ, ನಾನು ನಿಮ್ಮ ಹಾಗೂ ಗೀತಾ ಅಕ್ಕಳ ಸೇವೆಯನ್ನು ಚೆನ್ನಾಗಿ ಮಾಡುತ್ತೇನೆ ಅಂತ ಹೇಳುತ್ತಾ ಮತ್ತೆ ಇಬ್ಬರು ಜಗಳಕ್ಕೆ ನಿಂತರು. ಹೀಗೆ ಇಬ್ಬರು ಸೊಸೆಯಂದಿರು ತನ್ನ ಸೇವೆ ಮಾಡುವುದಕ್ಕೆ ಜಗಳ ಮಾಡುವುದನ್ನ ಕಂಡು ಶಾರದಾಳು ತನ್ನ ಇಬ್ಬರು ಮಕ್ಕಳನ್ನ ನೋಡಿ ಮುಗುಳ್ನಕ್ಕಳು. ಅವರು ಕೂಡ ತಮ್ಮ ತಾಯಿಯನ್ನ ನೋಡಿ ನಗುತ್ತಾ ಸನ್ನೆ ಮಾಡಿದರು. ಆಗ ಶಾರದಾಳು, ನೋಡ್ರಮ್ಮ, ನನ್ನ ಮನಸ್ಸಲ್ಲಿ ಏನಿದೆ ಏನಿಲ್ಲ ಅಂತ ನಾನು ಯಾರಿಗೂ ಬಿಟ್ಟು ಕೊಡುವುದಿಲ್ಲ. ನೀವಿಬ್ಬರು ನನ್ನದೊಂದು ಮಾತು ನಡೆಸಿಕೊಟ್ಟರೆ ಬಹುಶಃ ನಿಮ್ಮ ಇಚ್ಛೆಯ ಪ್ರಕಾರ ನಾನು ಮಾಡಲೂಬಹುದು ಅಂತ ಹೇಳುವಷ್ಟರಲ್ಲಿ ರಾಧಾ, ಏನತ್ತೆ, ಅದೇನು ಅಂತ ಹೇಳಿ. ನಾನು ನೀವು ಹೇಳಿದ ಹಾಗೆ ಯಾವ ಮಾತನ್ನು ಮೀರುವುದಿಲ್ಲ ಅಂತ ಹೇಳಿದಳು. ರುಕ್ಮಿಣಿಯು ಕೂಡ, ಹೌದು ಅತ್ತೆ, ನಾನು ಕೂಡ ನಿಮ್ಮ ಮಾತನ್ನು ಮೀರಿ ನಡೆಯುವ ಯಾವ ಪ್ರಯತ್ನವನ್ನು ಮಾಡುವುದಿಲ್ಲ ಅಂತ ಹೇಳಿದಳು. ಇಬ್ಬರು ಸೊಸೆಯರ ಮಾತು ಕೇಳಿ ಶಾರದಾಳು, ನಿಮ್ಮಿಬ್ಬರಿಗೂ ನನ್ನ ಸೇವೆ ಮಾಡಬೇಕು ಅನಿಸಿದರೆ ನನ್ನ ಊಟ ತಿಂಡಿಯ ಗಮನ ಇಡಬೇಕು. ಯಾವ ಜಗಳ ಅಡಿಗೆ ಮಾಡುವುದರಿಂದ ಪ್ರಾರಂಭ ಆಗಿತ್ತೋ ಅದರಿಂದಲೇ ಮುಕ್ತಾಯವಾಗಿದೆ. ಅದಕ್ಕಾಗಿ ಒಂದೇ ಅಡಿಗೆ ಮನೆಯಲ್ಲಿ ಜಗಳ ಮಾಡದೆ ಅಡಿಗೆ ಮಾಡಿದರೆ ಒಳ್ಳೆಯದು. ಇಬ್ಬರು ಕೂಡಿಕೊಂಡು ಮಾಡಿರಿ. ಇಲ್ಲದಿದ್ದರೆ ನಿಮ್ಮ ಕೆಲಸಗಳನ್ನು ಹಂಚಿಕೊಂಡು ಮಾಡಿರಿ. ಬೇರೆಯಾಗುವುದಕ್ಕಿಂತ ನಿಮ್ಮ ಕೆಲಸಗಳನ್ನು ಹಂಚಿಕೊಂಡು ಮಾಡುವುದು ಒಳ್ಳೆಯದು. ಒಂದು ಹೊತ್ತಿನ ಜವಾಬ್ದಾರಿ ದೊಡ್ಡ ಸೊಸೆಯದು ಮತ್ತು ಇನ್ನೊಂದು ಹೊತ್ತಿನ ಅವಳಿಗೆ ಮನೆಯ ಜವಾಬ್ದಾರಿ ಇರಲಿ. ನನ್ನ ಜವಾಬ್ದಾರಿ ಸಣ್ಣ ಸೊಸೆ ನೋಡಿಕೊಳ್ಳುತ್ತಾಳೆ. ನೀವಿಬ್ಬರು ನಿಮ್ಮ ಕರ್ತವ್ಯಗಳನ್ನು ಮಾಡಿರಿ. ಆಮೇಲೆ ಏನು ಮಾಡಬೇಕು ಅಂತ ನಾನು ಯೋಚನೆ ಮಾಡುತ್ತೇನೆ ಅಂತ ಹೇಳಿದಳು. ವಿಶ್ವಾಸನು, ಹೌದಮ್ಮ, ನೀನು ಹೇಳುವುದು ಸರಿಯಾಗಿದೆ ಅಂತ ಹೇಳಿದ. ಸಂತೋಷನು, ಆಯ್ತು ಅಣ್ಣ, ನನಗೂ ಯಾವ ಅಭ್ಯಂತರವೂ ಇಲ್ಲ ಅಲ್ವಾ ರುಕ್ಕು? ಸರಿಯಾಗಿದೆ ತಾನೆ ನಾನು ಹೇಳಿದ್ದು ಅಂತ ಕೇಳಿದ. ಹೌದು ರೀ, ನಾನು ಯಾವಾಗ ಬೇಡ ಅಂತ ಹೇಳಿದೆ? ನಾನು ಅತ್ತೆಯನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇನೆ ಅಂತ ರುಕ್ಮಿಣಿ ಹೇಳಿದಳು. ಮುಂದೆ ರಾಧಾ ಹಾಗೂ ರುಕ್ಮಿಣಿ ಇಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಅರಿತು ನಡೆದುಕೊಳ್ಳುತ್ತಾ ಹೋದರು. ಈಗ ಅವರಿಬ್ಬರ ಪ್ರಯತ್ನ ಏನಾಗಿತ್ತು ಅಂದರೆ
ಸರಿಯಾದ ಸಮಯಕ್ಕೆ ಅತ್ತೆಗೆ ಒಳ್ಳೆಯ ಊಟ ಉಪಚಾರ ಮಾಡಿ ಅವಳನ್ನು ಒಲಿಸಿಕೊಳ್ಳುವುದು. ಇದರಿಂದ ಅತ್ತೆ ತಮ್ಮ ಮೇಲೆ ಖುಷಿಯಾಗಿ ಜಮೀನನ್ನು ತಮ್ಮ ಹೆಸರಿಗೆ ಮಾಡಲಿ ಅನ್ನುವುದು. ಇಬ್ಬರೂ ಜಗಳ ಮಾಡದೆ ಚೆನ್ನಾಗಿ ತಮ್ಮ ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸುವುದನ್ನ ನೋಡಿ ಸಂತೋಷನು ವಿಶ್ವಾಸನಿಗೆ, ವಾ ಅಣ್ಣ ವಾ, ಏನ್ ತಲೆ ಓಡಿಸಿದೆ ನೀನು. ಸಣ್ಣ ಅಡುಗೆಯ ಕೆಲಸಕ್ಕೆ ಶುರುವಾದ ಜಗಳವನ್ನು ಅದೇ ಅಡುಗೆ ಕೆಲಸದಲ್ಲಿ ಮುಗಿಯುವಂತೆ ಮಾಡಿದೆ. ಆಸ್ತಿಯಲ್ಲಿ ಪಾಲಾಗುವುದನ್ನ ತಪ್ಪಿಸಿದೆ. ಮಕ್ಕಳಿಬ್ಬರ ಮಾತು ಕೇಳಿ ಶಾರದಾಳ ಕಣ್ಣಲ್ಲಿ ನೀರು ಬಂದಿತು. ಇಂದು ಅವಳು ತನ್ನ ಇಬ್ಬರು ಮಕ್ಕಳ ಮೇಲೆ ಹೆಮ್ಮೆ ಪಟ್ಟಳು. ನನ್ನ ಮನೆತನ ಹೀಗೆಯೇ ಒಂದಾಗಿ ಒಗ್ಗಟ್ಟಿನಿಂದ ಸದಾಕಾಲ ಇರಲೆಂದು ಅವಳು ದೇವರಲ್ಲಿ ಪ್ರಾರ್ಥಿಸಿಕೊಂಡಳು. ಅಣ್ಣಂದಿರ ಪ್ರೀತಿ ನೋಡಿ ಗೀತಾಳ ಕಣ್ಣಲ್ಲಿಯೂ ನೀರು ತುಂಬಿತು. ಒಂದು ಸಣ್ಣ ಉಪಾಯದಿಂದ ಇಂದು ಅವಳ ತವರು ಮನೆ ಒಡೆದು ಚೂರಾಗುವುದು ತಪ್ಪಿತು. ಸ್ನೇಹಿತರೆ, ಅಣ್ಣ ತಮ್ಮರು ಮಾಡಿದ ಉಪಾಯ ನಿಮಗೆ ಇಷ್ಟವಾಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ. ಕತೆ ಇಷ್ಟವಾಗಿದ್ರೆ ಕತೆಗೊಂದು ಲೈಕ್ ಕೊಡಿ. ಹಾಗೂ ಇದೇ ತರಹ ಕತೆಗಳನ್ನು ನೋಡಲು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.